ನಮಸ್ಕಾರ ಗುರು. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸೊ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಚಾರ ಏನಂದ್ರೆ, ನಿನ್ನೆ ನಡೆದಂತಹ RCB ವರ್ಸಸ್ GG ಗುಜರಾತ್ ಜೈಂಟ್ಸ್. ಸೊ ಈ ಮ್ಯಾಚ್ ಅಲ್ಲಿ ನಮ್ಮ RCB ಗೆಲುವನ್ನು ಸಾಧಿಸಿದೆ. ಸೊ ಅದು ಹೇಗೆ ಸಾಧಿಸಿದ್ರು, ಹೆಂಗಾಯ್ತು ಅಂತೆಲ್ಲ ಮಾತಾಡೋಣ ಬನ್ನಿ. ಸೊ ಈಗ ನಮ್ಮ RCB ಯಾವ ಸ್ಟೇಜಲ್ಲಿ ಇದ್ದಾರೆ ಅಂದ್ರೆ, RCB ವುಮೆನ್ಸ್ ಸೊ ಟೇಬಲ್ ಟಾಪ್ ಅಲ್ಲಿ ಇದ್ದಾರೆ. ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿಕೊಂಡು ಈಗ ಇನ್ನು ಈ ಸೀಸನ್ ಅಲ್ಲಿ ಏನೋ ಟೇಬಲ್ ಟಾಪರ್ಸ್ ಆಗಿ ಮುಂದುವರಿತಿದ್ದಾರೆ. ಸೊ ಇದಕ್ಕೆ ನಮ್ದೆಲ್ಲ ಏನೋ ಆಶೀರ್ವಾದ ಅವ್ರ ಮೇಲೆ ಇದ್ದೇ ಇರುತ್ತೆ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ನನ್ನ ಮಾತುಕತೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಮ್ಯಾಚ್ ಅಲ್ಲಿ ಏನಾಯ್ತು, ಸೊ RCB ಫಸ್ಟ್ ಬ್ಯಾಟಿಂಗ್ ಇಳಿತಾರೆ. ಸೊ ಆಸ್ ಯೂಶುವಲ್ ನಮ್ಮ RCB ಓಪನರ್ ಅವರು ಸ್ಮೃತಿ ಮಂದನ ಮತ್ತೆ ಹ್ಯಾರಿಸ್, ಸೊ ಇವರಿಬ್ರು ಓಪನಿಂಗ್ ಇಳಿತಾರೆ. ಬಟ್ ಸೊ ಸ್ಮೃತಿ ಮಂದನ ಬಂದ್ಬಿಟ್ಟು ನಮಗೆ 5 ರನ್ ಹೊಡೆದ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಸೊ ನೆಕ್ಸ್ಟ್ ಹ್ಯಾರಿಸ್ ಬಂದ್ಬಿಟ್ಟು ಅವರು ಜಾಸ್ತಿ ಹೊತ್ತಿರಲ್ಲ, 17 ರನ್ಗೆ ಔಟ್ ಆಗ್ತಾರೆ. ಸೊ ಇದೇ ತರ ನಮ್ದು 43ಕ್ಕೆ 4 ವಿಕೆಟ್ ಹೋಗ್ಬಿಡುತ್ತೆ. ಸೊ ಅವಾಗ ಕ್ರೀಸಿಗೆ ಬಂದಂತಹ ರಿಚಾ ಘೋಷ್ ಮತ್ತು ರಾಧಾ ಯಾದವ್, ಸೊ ಇವರಿಬ್ರು ಒಳ್ಳೆ ಕಾಂಬಿನೇಷನ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಸೊ ಇವರಿಬ್ರು ಪಾರ್ಟ್ನರ್ಶಿಪ್ ಬಂದು ಆಲ್ಮೋಸ್ಟ್ 105 ರನ್ನು 66 ಬಾಲಲ್ಲಿ 105 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸೊ ಇವರಿಬ್ರು ಹೆಲ್ಪ್ ಇಂದ ನಮ್ಮ RCB 20 ಓವರ್ಗಳಲ್ಲಿ 182ಕ್ಕೆ 7 ವಿಕೆಟ್ ಕಳ್ಕೊಂಡು 182 ರನ್ ಕಲೆಕ್ಟ್ ಮಾಡುತ್ತೆ. ಸೊ ಇದರಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ರಾಧಾ ಯಾದವ್. ಸೊ ರಾಧಾ ಯಾದವ್ ನಿನ್ನೆ ಏನು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ 43 ರನ್ಗೆ 4 ವಿಕೆಟ್ ಆದಾಗ ಅವ್ರು ಈ ಬ್ಯಾಟಿಂಗ್ ಯಾವ ತರ ಮಾಡುದು ಅಂದ್ರೆ, ಲೈಕ್ ಇಂಡಿಯನ್ ಪ್ಲೇಯರ್ಸ್ ಯಾರು ಈ ತರ ಏನೋ ಅಗ್ರೆಸಿವ್ ಆಗಿ ಆಡೋದಿಲ್ಲ ಅಷ್ಟು ವಿಕೆಟ್ ಆದಾಗ. ಯಾಕಂದ್ರೆ ಸ್ಲೋ ಆಗಿ ಆಡಿ, ಬಿಕಾಸ್ ನಮ್ದು ವಿಕೆಟ್ ಹೋಗ್ಬಿಡುತ್ತೆ ಭಯ. ಅವ್ರಿಗೆ ಆ ಭಯನೇ ಇರಲಿಲ್ಲ ಅವರು, ಭಯ ಬಿಟ್ಟು ಸಖತ್ತಾಗಿ ಆಡೋರು. ಸೊ ರಾಧಾ ಯಾದವ್ ಯು ಬ್ಯೂಟಿ ಅಂದ್ರೆ ತುಂಬಾ ಸೂಪರ್ ಆಗಿ ಆಡಿದ್ರು ಗುರು. ನಿನ್ನೆ ಯಾರ್ಯಾರು ಮ್ಯಾಚ್ ನೋಡಿದೀರಾ ಅವ್ರಿಗಿದು ಅರ್ಥ ಆಗುತ್ತೆ ಹೆಂಗೆ ಎಷ್ಟು ಚೆನ್ನಾಗಿ ಆಡಿದ್ರು ಅಂತ. ಪ್ರೆಷರ್ ಇಲ್ದಲೆ ಒಂದು ಟೋಟಲ್ ಸೆಟ್ ಮಾಡಬೇಕು ಅಂತ ಸಖತ್ತಾಗಿ ಆಡಿದ್ರು. ಸೊ ಇವ್ರಿಗೆ ಪಾರ್ಟ್ನರ್ಶಿಪ್ ಕೊಟ್ಟಂತಹ ರಿಚಾ ಘೋಷ್ ಕೂಡ ಅಷ್ಟೇ, ಅವರು ಚೆನ್ನಾಗೇ ಆಡಿದ್ರು. ಅಂದ್ರೆ ಎಲ್ಲೂ ನಿಧಾನಕ್ಕೆ ಆಡೋದು ಆ ಥರ ಏನಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಸಖತ್ತಾಗಿ ಆಡಿದ್ರು. ಬಟ್ ಅವ್ರಿಗೂ ಸ್ವಲ್ಪ ಇನ್ನೊಂದು 6 ರನ್ನಿಂದ ಶಾರ್ಟೇಜ್ ಆಗ ಅವರು ಏನು ಹಾಫ್ ಸೆಂಚುರಿ ಮಿಸ್ ಮಾಡ್ಕೊಂಡ್ರು. ಇಲ್ಲಾಂದ್ರೆ ಅವ್ರದ್ದು ಒಂದು ಹಾಫ್ ಸೆಂಚುರಿ ಆಗ್ತಾ ಇತ್ತು. ಬಟ್ ರಾಧಾ ಯಾದವ್ 66 ರನ್ ಹೊಡಿತಾರೆ 47 ಬಾಲಲ್ಲಿ. ಇದರಲ್ಲಿ 3 ಸಿಕ್ಸರು 6 4. ಸೊ ರಿಚಾ ಘೋಷ್ ಅಷ್ಟೇ 2 ಸಿಕ್ಸ್ ಹೊಡಿತಾರೆ, 4 4 ಹೊಡಿತಾರೆ. ಸೊ ಇವರಿಬ್ರು ಎಫರ್ಟ್ ಇಂದ 182 ರನ್ಗೆ 7 ವಿಕೆಟ್ ಕಳ್ಕೊಂಡು ಒಳ್ಳೆ ಇಟ್ಸ್ ಅ ಗುಡ್ ಟೋಟಲ್. ಅಂದ್ರೆ ವುಮೆನ್ಸ್ ಟೀಮ್ ಆಗಿರೋದ್ರಿಂದ 180 160 ಇಸ್ ಅ ಪಾರ್ ಸ್ಕೋರ್, 160. ಬಟ್ ಸ್ಟಿಲ್ ಆಪೋಸಿಟ್ ಟೀಮ್ ತುಂಬಾ ಸೊ ಒಳ್ಳೊಳ್ಳೆ ಘಟೋದ್ಗಜ ದೈತ್ಯ ಪ್ಲೇಯರ್ಸ್ಗಳು ಇರೋದ್ರಿಂದ 182 ರನ್ ಇಸ್ ಅ ಡಿಫೆಂಡಬಲ್ ಟೋಟಲ್. ಸೊ ಇದನ್ನ ಹೆಂಗೆ ಡಿಫೆಂಡ್ ಮಾಡ್ಕೊಂಡ್ರು ಅಂದ್ರೆ, ಇವಾಗ ನೆಕ್ಸ್ಟ್ ಬ್ಯಾಟಿಂಗ್ಗೆ ಚೇಸ್ ಮಾಡಕ್ ಬಂದಂತಹ ಗುಜರಾತ್ ಜೈಂಟ್ಸ್ ತಂಡದಿಂದ ಸೊ ಸ್ಟಾರ್ಟಿಂಗ್ ಬೆತ್ ಮೋಲಿ ಮತ್ತೆ ಸೋಫಿ ಡಿವೈನ್ ಬರ್ತಾರೆ. ಸೋಫಿ ಡಿವೈನ್ RCB ಅನ್ನು. ಸೊ ಆಯಮ್ಮ ಹೆಂಗೆ ನಾಯಿ ಹೊಡೆದಂಗೆ ಹೊಡಿತಾಳೋ ಅಂತ ನಮಗೆ ಭಯ ಆಗ್ಬಿಟ್ಟಿತ್ತು. ಬಟ್ ಆಯಮ್ಮಂಗೆ ಅರುಂಧತಿ ರೆಡ್ಡಿ ಒಳ್ಳೆ ಕಾಟನ್ ಬೋಲ್ಡ್ ಮಾಡ್ತಾರೆ. ಸೊ ಅಲ್ಲಿಂದ ಸ್ವಲ್ಪ ಕುಂಟ್ತಾನೆ ಹೋಗುತ್ತೆ. ಸೊ ನೆಕ್ಸ್ಟ್ 34 ರನ್ಗೆ 1 ವಿಕೆಟ್ ಹೋಗುತ್ತೆ. ಆಮೇಲೆ 38ಕ್ಕೆ 2 ವಿಕೆಟು. ಸೊ ಹಿಂಗೆ ಅವ್ರದ್ದು ವಿಕೆಟ್ ಉಳ್ತಾ ಅವರು 150ಕ್ಕೆ ಆಲ್ ಔಟ್ ಆಗ್ಬಿಡ್ತಾರೆ. ಸೊ ಇದರಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಶ್ರೇಯಾಂಕಾ ಪಾಟೀಲ್. ಸೊ ಎಮ್ಮನ್ ಬಗ್ಗೆ ಮಾತಾಡಂಗೆ ಇಲ್ಲ ಗುರು. ಶ್ರೇಯಾಂಕಾ ಪಾಟೀಲ್ ನಮ್ಮ ಉತ್ತರ ಕರ್ನಾಟಕದವ್ರು ಗೊತ್ತಲ್ಲ. ಸೊ ಬೆಂಕಿ ಬೌಲಿಂಗು ಸಾಕತ್ತಾಗಿ ಮಾಡಿದ್ಲು. ಸೊ ಶ್ರೇಯಾಂಕಾ ಪಾಟೀಲು 5 ಫಾರ್ 23 ರನ್ಗೆ 5 ವಿಕೆಟ್ ತಗೊಂಡಿದ್ದಾಳೆ. ಎಕಾನಮಿ ಬಂದ್ಬಿಟ್ಟು 6. ಸೊ ಸಖತ್ತಾಗಿ ಮಾಡಿದ್ರು ಶ್ರೇಯಾಂಕಾ ಪಾಟೀಲು. ಸೊ ನಮ್ಮ RCBಗೆ ದ ಮೇನ್ ಬೌಲರ್ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತಂದ್ರೆ ಶ್ರೇಯಾಂಕಾ ಪಾಟೀಲೆ. ಸೊ ಸೂಪರ್, ಟೇಕ್ ಎ ಬೌ ಶ್ರೇಯಾಂಕಾ ಪಾಟೀಲ್. ಸೊ ಮತ್ತೆ RCB ಇದು 3ನೇ ಗೆಲುವು ಈ ಸೀಸನ್ ಅಲ್ಲಿ, 3ನೇ ಗೆಲುವು ಸಾಧಿಸಿ ಟೇಬಲ್ ಟಾಪರ್ ಆಗಿ ಮಿಂಚ್ತಾ ಇದ್ದಾರೆ. ಸೊ ಈ RCBಗೆ ನಾವೆಲ್ಲ ಸಪೋರ್ಟ್ ಮಾಡೋಣ. ಸೊ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ RCB ಟೀಮ್ಗೆ ಒಳ್ಳೇದಾಗ್ಲಿ. ಅಂಡ್ ಈ ಸಲ ಪಕ್ಕಾ ಕಪ್ ಹೊಡಿತೀವಿ ಅಂತ ಹೇಳ್ತಾ ಇವತ್ತು ಮ್ಯಾಚ್ ಇದೆ ಮಧ್ಯಾಹ್ನ 1 ಗಂಟೆಗೆ. ಸೊ ಎಲ್ಲರೂ ಮ್ಯಾಚ್ ನೋಡಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತೀನಿ. ಇದೇ ಥರ ಕಂಟೆಂಟ್ಗಾಗಿ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬೆಳೆಸಿ. ಸೊ ಕನ್ನಡದವ್ರನ್ನ ಬೆಳೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಜೈ ಕರ್ನಾಟಕ ಆ್ಯಂಡ್ ಜೈ ವಿರಾಟ್ ಕೊಹ್ಲಿ.